ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಬೇಕು ಎಂಬ ಬಹುಕಾಲದ ಬೇಡಿಕೆ ಈಡೇರುವ ಕಾಲ ಸಮೀಪವಾಗ್ತಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ನಾರಿ ಶಕ್ತಿ ವಂದನ್ ಅಧಿನಿಯಂ ಎಂದು ಕರೆಯಲಾಗುವ ಮೀಸಲಾತಿ ಕಾನೂನಿನ ತಿದ್ದುಪಡಿಗಳನ್ನ ಅಂಗೀಕರಿಸಲು ಎಲ್ಲರೂ ಒಂದಾಗಬೇಕು ಎಂದು ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರಿಗೆ ಪ್ರಧಾನಿ ಮೋದಿ ಪತ್ರ ಬರೆದಿದ್ದಾರೆ. ನಾಳೆಯಿಂದ ಏಪ್ರಿಲ್ 18ರವರೆಗೆ ನಡೆಯುವ ಸಂಸತ್ತಿನ 3 ದಿನಗಳ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆ ವಿಚಾರವನ್ನ ಚರ್ಚೆಗೆ ಇಡಲಾಗಿದೆ. ಮಹಿಳಾ ಮೀಸಲಾತಿಯನ್ನ 2029ರ ಲೋಕಸಭಾ ಚುನಾವಣೆಯಿಂದಲೇ ಜಾರಿಗೆ ತರಲು ನಾರಿ ಶಕ್ತಿ ವಂದನ್ ಅಧಿನಿಯಮದಲ್ಲಿ ಬದಲಾವಣೆಗಳ ಅಗತ್ಯ ಇತ್ತು. ಆದ್ದರಿಂದ ಕೇಂದ್ರ ಸರ್ಕಾರ ಕಾನೂನಿಗೆ ತಿದ್ದುಪಡಿಗಳನ್ನು ಅಂಗೀಕರಿಸಲು ಈ ವಿಶೇಷ ಅಧಿವೇಶನ ನಡೆಸ್ತಾ ಇದೆ. ಹಾಗಾದ್ರೆ ಏನಿದು ಮಹಿಳಾ ಮೀಸಲಾತಿ ಬಿಲ್ ಅಂತಂದ್ರೆ, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಹಿಳೆಯರಿಗೆ ಸ್ಥಾನಗಳನ್ನ ಕಲ್ಪಿಸುವಂತಹ ಒಂದು ಬಿಲ್. 33% ಸ್ಥಾನಗಳನ್ನ ಮೀಸಲಿಡುವಂತಹ ಮುಖ್ಯ ಉದ್ದೇಶ ಈ ಬಿಲ್ದು. SC/ST ಮಹಿಳೆಯರಿಗೂ ಕೂಡ ಮೀಸಲಾತಿ ಅನ್ವಯ ಆಗುತ್ತೆ. NDA ಸರ್ಕಾರದಿಂದ 4 ಸಲ ಮಸೂದೆ ಮಂಡನೆ ಆಯಿತು. 1998ರಿಂದ 2003ರ ನಡುವೆ ಸುಮಾರು 4 ಬಾರಿ ಸಂಸತ್ನಲ್ಲಿ ಈ ಒಂದು ಮಸೂದೆ ಮಂಡನೆ ಆಯಿತು. ಆದರೆ ಪಕ್ಷಗಳಲ್ಲಿ ಒಮ್ಮತ ಇಲ್ಲದೆ ಇರುವಂತಹ ಕಾರಣ ಅಂಗೀಕಾರ ಆಗಲಿಲ್ಲ. ನೋಡಿ, ಇದಕ್ಕೂ ಕೂಡ ಪಕ್ಷಗಳಿಗೆ ವಿರೋಧ ಇದೆ ಅಂತಂದ್ರೆ ಅಬಾಬಾಬಾಬಾ ಎಂತ ಒಂದು ಫ್ಯೂಡಲ್ ಮನಸ್ಥಿತಿಯ ಪಾರ್ಟಿಗಳು ಇರಬಹುದು ಇವರೆಲ್ಲ ಅಂತ. ಆದ್ರೆ ಈ ವಿಶೇಷ ಅಧಿವೇಶನದಲ್ಲಿ ಅಂಗೀಕಾರವಾಗುವಂತಹ ನಿರೀಕ್ಷೆ ಇದೆ. ಸೊ ಮಹಿಳಾ ಮೀಸಲಾತಿ ಬಂದ್ರೆ ಏನಾಗುತ್ತೆ ಈ ಬಿಲ್ ಪಾಸ್ ಆದ್ರೆ ಅಂತಂದ್ರೆ, ಕಾಯ್ದೆ ಜಾರಿ ಆದ್ರೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 50% ಹೆಚ್ಚಾಗುತ್ತೆ. ಪ್ರಸ್ತುತ 543 ಸ್ಥಾನಗಳು 816 ಸ್ಥಾನಗಳು ಏರಿಕೆ ಆಗುತ್ತೆ. ಹೆಚ್ಚಾಗುವ 273 ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡಲಾಗುತ್ತೆ. ಕರ್ನಾಟಕದಲ್ಲಿ ಪ್ರಸ್ತುತ 28 ಲೋಕಸಭಾ ಕ್ಷೇತ್ರಗಳಿವೆ. ಕಾಯ್ದೆ ಏನಾದ್ರೂ ಜಾರಿಗೆ ಬಂದ್ರೆ ಅವುಗಳ ಸಂಖ್ಯೆ 42ಕ್ಕೆ ಏರಿಕೆ ಆಗುತ್ತೆ. ಹೆಚ್ಚುವರಿ 14 ಸ್ಥಾನಗಳು ಅದು ಮಹಿಳೆಯರಿಗೆ ಮೀಸಲಾಗುತ್ತೆ. ವಿಧಾನಸಭೆಯಲ್ಲಿ ಈಗ 224 ಕ್ಷೇತ್ರಗಳ ಪೈಕಿ ಸುಮಾರು 74 ಮಹಿಳೆಯರಿಗೆ ಸಿಗಲಿದೆ. ಸೊ ಯಾಕೆ ಮುಖ್ಯ ಇದು ಅಂತಂದ್ರೆ, ಪ್ರಸ್ತುತ ಲೋಕಸಭೆಯಲ್ಲಿ ಮಹಿಳಾ ಸದಸ್ಯರಿರೋದು 14% ಮಾತ್ರ. ಮಹಿಳೆಯರ ಸಬಲೀಕರಣ ನೀತಿ ನಿರ್ಧಾರಗಳಲ್ಲಿ ಅವರ ಧ್ವನಿ ಹೆಚ್ಚಿಸುವ ಗುರಿ ಸಮಾನ ಅವಕಾಶ ಇರ್ಬೇಕಪ್ಪ. ಇದು ಒಳ್ಳೆ ಹೌದಲ್ವಾ? ನಾವು ಕೂಡ ಸಮಾನ ನಾಗರಿಕರಾದ್ದರಿಂದ ನೀತಿ ನಿಲುವುಗಳನ್ನ ಕಾನೂನುಗಳನ್ನ ರಚಿಸುವ ಸಂದರ್ಭದಲ್ಲಿ ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ಧ್ವನಿ ಇರಬೇಕು. ಆ ಧ್ವನಿಯನ್ನ ಹೆಚ್ಚಿಸುವಂತಹ ಗುರಿ. ಈಗಾಗಲೇ ಲಕ್ಷಾಂತರ ಮಹಿಳೆಯರು ಪಂಚಾಯತ್ ಸ್ಥಾನಗಳಲ್ಲಿ ಸಕ್ರಿಯರಾಗಿದ್ದಾರೆ. ಅವರೇ ಅತಿ ಹೆಚ್ಚು ಹಂಗ್ ನೋಡಿದ್ರೆ. ಸೊ ಹೀಗಾಗಿ ಈ ಒಂದು ಬಿಲ್ ತರೋದಕ್ಕೆ ಈಗ ನರೇಂದ್ರ ಮೋದಿ ಅವರು ಮುಂದಾಗಿದ್ದಾರೆ. ಬಟ್ ಇದಕ್ಕೆ ವಿಪಕ್ಷಗಳು ಕೂಡ ಸಣ್ಣ ಪ್ರಮಾಣದಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಲ್ಗೆ ವಿರೋಧ ಅಲ್ಲ, ಬಿಲ್ ತರ್ತಾ ಇರುವಂತಹ ಟೈಮಿಂಗ್ಗೆ ವಿರೋಧ. ಈ ಟೈಮಿಂಗ್ ಅಲ್ಲಿ ಕೇವಲ ಚುನಾವಣಾ ಹಿತದೃಷ್ಟಿಯಿಂದ ನೀವು ತರ್ತಾ ಇದ್ದೀರಿ ಅನ್ನೋದಕ್ಕೆ ಮಾತ್ರ. ಅಂದ್ರೆ ಮಹಿಳಾ ಮೀಸಲಾತಿ ಓಕೆ, ಆದ್ರೆ ಚುನಾವಣೆ ಟೈಮಲ್ಲಿ ಯಾಕೆ? ಸೋನಿಯಾ ಗಾಂಧಿ, ಜೈರಾಮ್ ರಮೇಶ್ ಮತ್ತು RJD ಈ ಆರೋಪವನ್ನ ಮಾಡ್ತಾ ಇದೆ. ಆತರವಾಗಿ ವಿಧೇಯಕಗಳನ್ನ ಯಾಕೆ ಮಂಡಿಸ್ತೀರಿ? ಅದರಿಂದ ನೀವು ರಾಜಕೀಯ ಲಾಭ ಪಡ್ಕೊಳ್ತಾ ಇದ್ದೀರಿ. ವಿಪಕ್ಷಗಳನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಉದ್ದೇಶ ಇದು. ಮೋದಿ ಅವರು ಯಥಾ ರೀತಿ ಸತ್ಯ ಮರೆಮಾಚುವಂತ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷ ಅಧಿವೇಶನ ಕರೆಯಲು ಕೆಲವು ವಾರ ಕಾಯೋದಕ್ಕೆ ಅವ್ರು ಯಾಕೆ ಸಿದ್ರಿಲ್ಲ? ಯಾಕೆಂದ್ರೆ 2011ರ ಹಳೆಯ ಜನಗಣತಿಯನ್ನೇ ಬಳಸಲು ಹೊರಟಿರುವುದು ಯಾಕೆ? ಯಾಕಂದ್ರೆ ನೀವು ಹೊಸ ಜನಗಣತಿ ಮಾಡೋರು ಇದ್ದೀರಿ. ಆ ಜನಗಣತಿ ಮಾಡಿದ ಮೇಲೆ ನಿಮಗೆ ಪಕ್ಕಾ ಲೆಕ್ಕಾಚಾರ ಸಿಗುತ್ತೆ, ಮಹಿಳೆಯರು ಎಷ್ಟಿದ್ದಾರೆ ಅಥವಾ ಪುರುಷರು ಎಷ್ಟಿದ್ದಾರೆ. ಸೊ ಮೀಸಲಾತಿ ಪ್ರಮಾಣ ಹೆಚ್ಚಾಗ್ಬೇಕಾ ಕಡಿಮೆ ಆಗ್ಬೇಕಾ? ಸೊ ಈ ಒಂದು ಅನುಪಾತದ ಆಧಾರದ ಮೇಲೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಮಹಿಳಾ ಮೀಸಲಾತಿ ಅನ್ನೋದು ಒಂದು ನೆಪ ಮಾತ್ರ. ಇದರ ಹಿಂದೆ ಇರುವಂತಹ ಅಸಲಿ ಕಾರಣ ಇದು ಕ್ಷೇತ್ರ ಮರು ವಿಂಗಡಣೆ. ಇದು ಸಂವಿಧಾನದ ಮೇಲೆ ಒಂದು ಪ್ರಹಾರ ಆಗಲಿದೆ. ಯಾಕೆ ಅಂತಂದ್ರೆ 2027ರ ಜನಗಣತಿಗೆ ಜೋಡಿಸುವ ಬದಲು 2011ರ ಜನಗಣತಿಯ ಆಧಾರದ ಮೇಲೆ ನೀವು ಇದನ್ನು ಜಾರಿಗೊಳಿಸೋದಕ್ಕೆ ಏನು ಮುಂದಾಗಿದ್ದೀರಿ, ಅದು ಒಂದು ರೀತಿ ಅನ್ಯಾಯ ಆಗುತ್ತೆ. ಸೊ ಹೀಗಾಗಿ ಈ ಬಗ್ಗೆ ಒಂದು ಸ್ವಲ್ಪ ಕೂಲಂಕಷವಾದಂಥ ಚರ್ಚೆ ಆಗಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹ ಮಾಡಿವೆ. ಕಾಂಗ್ರೆಸ್ ಸರ್ಕಾರ ಕೂಡ ಈ 33% ರಿಸರ್ವೇಶನ್ ಏನಿದೆ ಅದರ ಬಗ್ಗೆ ಅದು ಕೂಡ ನಾನಾಗಲೇ ಹೇಳಿದಾಗ 4 ಬಾರಿ ಬಿಲ್ ಮಂಡನೆ ಮಾಡಿದ್ರು. ಸೊ ಅವ್ರಿಗೂ ಏನು ಅದ್ರ ಬಗ್ಗೆ ಏನು ವಿರೋಧ ಇಲ್ಲ. ಬದಲಾಗಿ ಟೈಮಿಂಗ್, ಇದರಿಂದ ಮೋದಿ ಅವ್ರಿಗೆ ರಾಜಕೀಯ ಲಾಭ ಆಗುತ್ತಾ ಅಂತ
ನೀವು ರಾಜಕೀಯ ಲಾಭ ಪಡ್ಕೊಳ್ಳಿ, ಯಾರು ಬೇಡ ಅಂದ್ರು. ಕನ್ವಿನ್ಸಿಂಗ್ ಪವರ್, ನೀವು ಬಹುಮತವನ್ನ ಪಡೆದು ಸರಳ ಬಹುಮತದಿಂದ ಎಲ್ಲ ಬಿಲ್ಗಳನ್ನ ಪಾಸ್ ಮಾಡಿ ತಿದ್ದುಪಡಿಗಳನ್ನ ಅಂಗೀಕರಿಸಿ ಮುಂದಕ್ಕೆ ಹೋಗೋದಾದರೆ ಅದನ್ನೇ ಚುನಾವಣಾ ಮತ್ತು ರಾಜಕೀಯವಾದಂತ ಸ್ಟ್ರೆಂತ್ ಅಂತ ಅನ್ನೋದು. ಮೋದಿ ಅವರಿಗೆ ಆ ಸ್ಟ್ರೆಂತ್ ಇದೆ, ಜನ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ಅವರು ಎಲ್ಲರನ್ನು ಮನವೊಲಿಸಿ ಇದನ್ನ ತರೋದಕ್ಕೆ ಹೊರಟಿದ್ದಾರೆ. ತರಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಕ್ರೆಡಿಟ್ ಯಾರು ಬೇಕಾದ್ರೂ ತಗೊಳ್ಳಿ, ಒಳ್ಳೆ ಕೆಲಸ ಮಾಡಿ ಕ್ರೆಡಿಟ್ ತಗೊಳ್ಳಿ, ಹೌದಲ್ವಾ? ನೀವು ಚುನಾವಣಾ ಸಂದರ್ಭದಲ್ಲಿ ಮಾಡ್ತಿರೋ, ಇನ್ನೊಂದು ಟೈಮಲ್ಲಿ ಮಾಡ್ತಿರೋ, ಮತ್ತೊಂದು ಟೈಮಲ್ಲಿ ಮಾಡ್ತಿರೋ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಬಟ್ ಮಾಡೋದು ಇಂಪಾರ್ಟೆಂಟ್. ಆ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡೋದು ಇಂಪಾರ್ಟೆಂಟ್. ಮತ್ತು ಆ ಇಚ್ಛಾಶಕ್ತಿಗೆ ಅನುಗುಣವಾಗಿ ರಾಜಕೀಯ ಶಕ್ತಿ ಮತ್ತು ಚುನಾವಣಾ ರಾಜಕೀಯದಲ್ಲಿ ಮತಗಳಿಕೆಯ ಶಕ್ತಿ ಇಂಪಾರ್ಟೆಂಟ್. ಅದೆಲ್ಲವೂ ಪ್ರಧಾನಿ ಮೋದಿ ಅವರಿಗೆ ಇದೆ. ಹೀಗಾಗಿ ಅವರು ರಾಜಕೀಯ ಲಾಭಕ್ಕೋ ಚುನಾವಣಾ ಲಾಭಕ್ಕೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಪ್ರಿಶಿಯೇಟ್ ಮಾಡೋಣಪ್ಪ.